ಇದು ಕರ್ನಾಟಕದ ಪ್ರಖ್ಯಾತ ದೇಸಿ ವಾಹಿನಿ ಜನಪದ ಸಿರಿ ಕನ್ನಡ ಆಯೋಜಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಾಡು ಕಂಡಂತಹ ಶ್ರೇಷ್ಠ ಜನಪದ ವಿದ್ವಾಂಸರು, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಜಾನಪದ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದಂತಹ ಹೀಚಿ ಬೋರಲಿಂಗಯ್ಯ ಸರ್ ಅವರು ಅವರ ಸಾರ್ಥಕ 70 ವರ್ಷಗಳ ಬದುಕಿನಲ್ಲಿದ್ದಾರೆ. ಅವರ 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಜೊತೆಗೆ ಅವರಿಗೆ ಪ್ರೀತಿಯ ನಲ್ಮೆಯ ಅಭಿನಂದನಾ ಸಮಾರಂಭವನ್ನ ಇಂದು ನಾವೆಲ್ಲರೂ ಇಲ್ಲಿ ಜನಪದವನ್ನ ಸಂಭ್ರಮಿಸುವುದರ ಜೊತೆಗೆ ಅವರಿಗೆ ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿಕೊಂಡಿದ್ದೀವಿ. ಇದೆಲ್ಲದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಜನಪದ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ ನಾವಿಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಜನಪದ ಸಿರಿ ಕನ್ನಡದ ಮುಖ್ಯ ರೂವಾರಿಗಳು ಜರಗನಹಳ್ಳಿ ಕಾಂತರಾಜು ಅವರು ಅಂತ. ಏನೂ ಇಲ್ಲದೆ ಜನಪದದ ಅಭಿರುಚಿಯನ್ನು ಕಂಡುಕೊಂಡು ಅದರ ಹಾದಿಯಲ್ಲಿ ಹೋಗಿ ಜನಪದರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು, ಅವರಿಗೆ ಸಲ್ಲಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಅವರಿಗೆ ತಲುಪಿಸಿ ಇಡೀ ರಾಜ್ಯದ ನೆಲಮೂಲ ಸಂಸ್ಕೃತಿ ಅಂದ್ರೆ ಮಾತೃ ಬೇರು, ಎಲ್ಲ ಸಾಂಸ್ಕೃತಿಕ ಕಲೆಗಳ ಬೇರು ಅಂತ ಹೇಳಿದ್ರೆ ಅದು ಜನಪದ. ಅದನ್ನ ನಾವು ಖಂಡಿತವಾಗಲೂ ಎಲ್ಲ ಅವ್ಯವಸ್ಥೆಗಳ ವಿರುದ್ಧ ಅದು ಅಡಗಿ ಹೋಗುತ್ತೆ ಬಿಡಬಾರ್ದು. ಅದನ್ನ ನಾವು ಖಂಡಿತವಾಗಲೂ ಬಹಳ ಎತ್ತರದಲ್ಲೇ ಅದನ್ನ ಇರಿಸಲೇಬೇಕು, ಅದನ್ನ ಸಂಭ್ರಮಿಸಬೇಕು, ಸದಾ ಸಂಭ್ರಮಿಸ್ತಾನೆ ಇರಬೇಕು ಅನ್ನುವಂಥ ರೀತಿಯಲ್ಲಿ ಈ ತರದ ಒಂದಷ್ಟು ಕಾರ್ಯಕ್ರಮಗಳು, ಅವರ ಜನಪದ ಸಿರಿ ಕನ್ನಡದಲ್ಲಿ ಒಂದಷ್ಟು ವಿಶೇಷ ಕಲಾವಿದರುಗಳ ಸಂದರ್ಶನಗಳನ್ನು ಮಾಡ್ತಾ 50,000 ಚಂದಾದಾರರನ್ನ ಗಳಿಸಿ ಜನರ ಪ್ರೀತಿಯನ್ನ ಗಳಿಸುತ್ತಾ ಜನಪದದ ಹಾದಿಯಲ್ಲೇ ಸಾಕ್ತಾ ಇರುವಂತಹ ಜರಗನಹಳ್ಳಿ ಕಾಂತರಾಜು ಅವರು ನಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ಇದೀಗ ವೇದಿಕೆ ಮೇಲೆ ಸ್ವಾಗತಿಸೋಣ. ಅವರ ಮಾತುಗಳಲ್ಲೇ ಅವರು ಕಂಡಂತಹ ಶ್ರೇಷ್ಠ ಮಹಾನ್ ವ್ಯಕ್ತಿತ್ವ ಹೀಚಿ ಬೋರಲಿಂಗಯ್ಯ ಸರ್ ಅವರ ಬಗ್ಗೆ, ಅವರ ಮಾತುಗಳಲ್ಲೇ ಅವರ ಬಗ್ಗೆ ಕೇಳೋಣ. ಇದೀಗ ವೇದಿಕೆಗೆ ಜರಗನಹಳ್ಳಿ ಕಾಂತರಾಜು ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಜೋರಾಗಿ ಬರಬೇಕು. ಇಲ್ಲಿಂದ ಅರ್ಧ ಗಂಟೆಗಳ ಕಾಲ ನಿಮ್ಮ ಚಪ್ಪಾಳೆ ನಿಲ್ಲಲೇಬಾರದು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸಂತೋಷ್. ನಾಡಿನ ಶ್ರೇಷ್ಠ ಜಾನಪದ ವಿದ್ವಾಂಸರು, ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಸರ್ ಅವರ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನನ್ನ ಪ್ರೀತಿಯ ಜಾನಪದ ಕಲಾ ತಂಡಗಳಿಗೆ, ಕಲಾವಿದರಿಗೆ, ಮುಖ್ಯ ಅತಿಥಿಗಳಿಗೆ, ವಿಶೇಷ ಆಹ್ವಾನಿತರಿಗೆ, ಗಣ್ಯರಿಗೆ ಎಲ್ಲರಿಗೂ ಪ್ರೀತಿಯಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ವೇದಿಕೆಯ ಕಾರ್ಯಕ್ರಮ ಆರಂಭವಾಗಲಿದೆ. ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುವಂತಹ ಒಂದು ಅವಕಾಶವನ್ನು ಈ ಒಂದು ನಮ್ಮ ಸಂಸ್ಥೆ ಮಾಡಿಕೊಟ್ಟಿದೆ. ಮೊದಲಿಗೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಹೀಚಿ ಹಬ್ಬಕ್ಕೆ, ನಿಮ್ಮದೇ ಹಬ್ಬಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಹೀಚಿ ಬೋರಲಿಂಗಯ್ಯ ಸರ್ ಅವರು, ಶ್ರೀಮತಿ ಗಿರಿಜಾ ಹೀಚಿ ಬೋರಲಿಂಗಯ್ಯ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಗೌರವಿಸೋಣ. ಇದೀಗ ಗಿರಿಜಾ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತೀನಿ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು, ಇದರ ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ನಾಗೇಶ್ ಬೆಟ್ಟಕೋಟೆ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಗೇಶ್ ಬೆಟ್ಟಕೋಟೆ ಸರ್ ಇದೀಗ ವೇದಿಕೆಗೆ. ಸಮಸ್ತ ಕರ್ನಾಟಕದ ಜಾನಪದ ಕಲಾವಿದರ ಮುಖ್ಯಸ್ಥರು, ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಇದೀಗ ವೇದಿಕೆ. ಬೇಡಿ, ಸದ್ದು ಬೇಡಿ. ನಿಮ್ಮ ಚಪ್ಪಾಳೆಗಳೇ ಸದ್ದಾಗಬೇಕು ಅಂತ ನಮ್ಮ ಒಂದು ಮನವಿ. ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ನಾಡಿನ ಹೆಮ್ಮೆ, ಕೊಡಗು ನಾಡಿನ ಹೆಮ್ಮೆಯ ಜಾನಪದ ತಜ್ಞರು, ಹಿರಿಯರು, ಪದ್ಮಶ್ರೀ ಪುರಸ್ಕೃತರು ಆಗಿರ್ತಕ್ಕಂಥ
ಪದ್ಮಶ್ರೀ ಡಾಕ್ಟರ್ ರಾಣಿ ಮಾಚಯ್ಯನವರು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ರಾಣಿ ಮಾಚಯ್ಯ ಅವರು ಇದೀಗ ವೇದಿಕೆ. ನಾಡಿನ ಹೆಸರಾಂತ ನಿರೂಪಕರು, ಕನ್ನಡ ಪರ ಹೋರಾಟಗಾರರು, ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ನಗರದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ತಿಮ್ಮೇಶ್ ರವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳಿಗೆ ಗೌರವಿಸಬೇಕು. ಅದೇ ರೀತಿ ಬೆಂಗಳೂರು ನಗರ ಜಿಲ್ಲೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಮೂರ್ತಿರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಒಂದು 4 ಚೇರ್ ಹಾಕ್ರಪ್ಪ ವಾಯ್ಸ್. ನಾಡಿನ ಹೆಸರಾಂತ ಗಾಯಕರಾದ ಶ್ರೀಯುತ ಆನಂದ್ ಮಾದಲ್ಗೆರೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆನಂದ್ ಮಾದಲ್ಗೆರೆ ಸರ್ ಇದೀಗ ವೇದಿಕೆಗೆ. ಸಿರಿ ಟಿವಿ ಸಿರಿ ಮ್ಯೂಸಿಕ್ನ ಸಂಪಾದಕರಾದ ಶ್ರೀಯುತ ಸುರೇಶ್ ಚಿಕ್ಕಣ್ಣ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸುರೇಶ್ ಚಿಕ್ಕಣ್ಣ ಅವರು ಇದೀಗ ವೇದಿಕೆಗೆ. ಚಲನಚಿತ್ರ ನಿರ್ಮಾಪಕರು, ಟೋಟಲ್ ಕನ್ನಡ ಪುಸ್ತಕ ಮಳಿಗೆಯ ಮಾಲೀಕರು ಆಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀಕಾಂತ್ ರವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಲಕ್ಷ್ಮೀಕಾಂತ್ ಸರ್ ಇದೀಗ ವೇದಿಕೆ. ಕೊಡಗು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೇಶವ್ ಕಾಮತ್ ರವರು ಅನಾರೋಗ್ಯದ ಕಾರಣ ತಮ್ಮನ್ನ ಅಲ್ಲೇ ಅನುಕೂಲ ಸರ್, ತಮಗೆ ಪರವಾಗಿಲ್ವಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾಡಿನ ಹೆಸರಾಂತ ಗಾಯಕರು, ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದ ಜೂರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಯುತ ಆರ್ ಮಹೇಂದ್ರ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಆರ್ ಮಹೇಂದ್ರ ಅವರು ಇದೀಗ ವೇದಿಕೆಗೆ. ನಾಡಿನ ಹೆಸರಾಂತ ಜಾನಪದ ಕಲಾವಿದರಾಗಿರ್ತಕ್ಕಂಥ ಹೆಮ್ಮೆಯ ಮೈಸೂರಿನ ಗುರುರಾಜಣ್ಣ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜಾನಪದ ಗಂಧರ್ವ ಮೈಸೂರು ಗುರುರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನುಳಿದಂತೆ ಆಹ್ವಾನಿಸಲಾಗಿದ್ದ ಎಲ್ಲ ಅತಿಥಿಗಳನ್ನು ಅವರ ಗೈರಿನೊಂದಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀಗ ವೇದಿಕೆಯ ಕಾರ್ಯಕ್ರಮ ಆರಂಭವಾಗಲಿದೆ. ಎಲ್ಲ ಕಲಾವಿದರು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅಣ್ಣ ಯಾರೆಲ್ಲ ನಿಂತ್ಕೊಂಡಿದ್ದೀರಿ ದಯಮಾಡಿ ಚೇರ್ ತಗೊಂಡು ಕೂತ್ಕೊಳ್ಳಿ, ಮುಂದೆ ಬಂದು. ಇಲ್ಲಿ ವೇದಿಕೆ ಮೇಲೆ ಕಂಡಂತಹ ನಿಮ್ಮ ಶಕ್ತಿ, ಅದನ್ನ ಚಪ್ಪಾಳೆಗಳ ಮುಖಾಂತರ ನಿಮ್ಮ ಪ್ರೀತಿಯನ್ನು ನಮ್ಮ ಹಿಚಿ ಬೋಲಿಂಗೆ ಸರ್ ಅವರಿಗೆ ತಾವೆಲ್ಲರೂ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಾಡಿನ ಹೆಸರಾಂತ ಸಾಹಿತಿಗಳು ಹನಸೋಗೆ ಸೋಮಶೇಖರ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಸೋಮಶೇಖರ್ ಸರ್ ದಯಮಾಡಿ ವೇದಿಕೆಗೆ. ಭಾರತೀಯ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಣ್ಣೇಗೌಡರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಣ್ಣೇಗೌಡರು ಸರ್ ದಯಮಾಡಿ ವೇದಿಕೆಗೆ. ವೀರಭೂಮಿ ಜಾನಪದ ಗ್ರಾಮದ ನಾಗೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾಗೇಂದ್ರ ಸರ್ ವೇದಿಕೆಗೆ ಆಗಮಿಸಬೇಕು. ಈಗ 4 ಕೆಲಸಗಳನ್ನ ಮಾಡೋದಿದೆ ವೇದಿಕೆ ಮೇಲೆ. ಅದರಲ್ಲಿ ಪ್ರಮುಖವಾಗಿ ನಾಡಿನ ಹೆಮ್ಮೆ, ಜಾನಪದ ಕ್ಷೇತ್ರದ ಹೆಮ್ಮೆ ಪ್ರೊಫೆಸರ್ ಹಿಚಿ ಬೋರ್ಲಿಂಗನವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭ ಇದೆ. ಅದೇ ರೀತಿ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಎಂಬ ಶೀರ್ಷಿಕೆಯನ್ನು ಉಳ್ಳಂತಹ ಒಂದು ಸಾಕ್ಷ್ಯಚಿತ್ರದ ತಯಾರಿಕೆಗೆ ಮುಂದಾಗಿರ್ತಕ್ಕಂಥ ಜನಪದ ಸಿರಿಯ ಒಂದು ಪೋಸ್ಟರ್ನ ಬಿಡುಗಡೆಯನ್ನು ಕೂಡ ಸರ್ ಅವರು ಇವತ್ತು ವೇದಿಕೆ ಮೇಲೆ ಮಾಡಿಕೊಳ್ಳಿದ್ದಾರೆ. ಎಲ್ಲದಕ್ಕಿಂತ ಮುಂಚೆ ಜಾನಪದ ಜ್ಞಾನ ಭಂಡಾರವನ್ನೇ ತಂದಾಗಿಸಿಕೊಂಡಿರ್ತಕ್ಕಂಥ ಬೋರ್ಲಿಂಗಯ್ಯನವರ ಒಂದೆರಡು ಮಾತುಗಳನ್ನ ಕೇಳೋಣ ಸ್ನೇಹಿತರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ. ಇದೀಗ ನಿಮ್ಮೆಲ್ಲರಿಗಾಗಿ ಪ್ರೊಫೆಸರ್ ಹಿಚಿ ಬೋರ್ಲಿಂಗೆ ಅವರ 2 ಮಾತುಗಳು. ಸಭೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರೇ, ಆತ್ಮೀಯರೇ, ಇದು ಒಂದು ಸುಂದರವಾದ ಸಂಜೆ ಮತ್ತು ಅತ್ಯಂತ ಅಪ್ಯಾಯಮಾನವಾದಂಥ ಒಂದು ವಾತಾವರಣ. ಇಂಥ ಒಂದು ಜಾಗದಲ್ಲಿ ನಮ್ಮ ಜರಗನಹಳ್ಳಿ ಕಾಂತರಾಜು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ನಾಗೇಶ್ ಬೆಟ್ಟಕೋಟೆಯವರು ಬಂದಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ನಾಗೇಶ್ ಬೆಟ್ಟಕೋಟೆಯವರೇ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಈ ನಾಡಿನ ಬಹಳ ಪ್ರಸಿದ್ಧ ಕಲಾವಿದರು, ಹಾಡುಗಾರರು, ಸ್ವತಃ ಸಾಹಿತ್ಯಕಾರರು ಆದಂಥ ನಮ್ಮ ಶಿವಪ್ರಸಾದ್ ಬಂದಿದ್ದಾರೆ. ಶಿವಪ್ರಸಾದ್ ಅವರೇ ಮತ್ತು ನನ್ನ ಆಪ್ತ ಮಿತ್ರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆದಂಥ ತಿಮ್ಮೇಶ್ ಅವರೇ ಮತ್ತು ಈ ಭಾಗದ ಮತ್ತು ನಾಡಿನ ದೇಶದ ಒಬ್ಬ ಪ್ರಮುಖ ಕಲಾವಿದೆಯಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಉಮ್ಮತ್ತಾಟ ಕಲೆಯನ್ನು ಇಡೀ ಭಾರತದಲ್ಲಿ ಪ್ರಸರಿಸಿದಂಥ ನನಗೆ ಬಹಳ ಆತ್ಮೀಯರಾದಂಥ ರಾಣಿ ಮಾಚಯ್ಯ ಅವರು ಬಂದಿದ್ದಾರೆ. ರಾಣಿ ಮಾಚಯ್ಯ ಅವರೇ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅತ್ಯಂತ ಕ್ರಿಯಾಶೀಲವಾಗಿ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಪ್ರತಿ ದಿನವೂ ಪ್ರತಿ ವಾರವೂ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಒಂದು ಸಾಹಿತ್ಯ ಶಕ್ತಿಯನ್ನು ತುಂಬುತ್ತಿರ್ತಕ್ಕಂಥ ನನ್ನ ಮಿತ್ರ ಪ್ರಕಾಶ್ ಮೂರ್ತಿ ಅವರು ಬಂದಿದ್ದಾರೆ. ಪ್ರಕಾಶ್ ಮೂರ್ತಿ ಅವರೇ ಮತ್ತು ಮತ್ತೊಬ್ಬ ಈ ನಾಡಿನ ಪ್ರಖ್ಯಾತ ಸುಗಮ ಸಂಗೀತಗಾರ ಮತ್ತು ಒಳ್ಳೆಯ ಸಂಘಟಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಈ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾದಂಥ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ನನ್ನ ಮಿತ್ರ ಆನಂದ್ ಮರ್ಲಿಗೆರೆ ಅವರೇ ಮತ್ತು ನನ್ನ ಸ್ನೇಹಿತರಾದ ಸುರೇಶ್ ಚಿಕ್ಕಣ್ಣ ಅವರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂತರಾಜ್ ಎಲ್ಲ ಆಚೆ ಕಡೆ ನಿಂತ್ಬಿಟ್ಟಿದ್ದಾರೆ. ಅವರು ನೀವು ಯಾಕೆ ಕೆಳಗಡೆ ಹೋದ್ರಿ, ನೀವು ಮೇಲೆ ಬರಬೇಕಾಗಿತ್ತು. ಕಾಂತರಾಜು ಅವರೇ ನನಗೆ ತಿಮ್ಮೇಶ್ ಒಂದು ಒಳ್ಳೆ ಪ್ರಶ್ನೆ, ನಿಮ್ಮ ಶ್ರೀಮತಿಯವ್ರ ಹೆಸರೇ ಹೇಳಿಲ್ವಲ್ಲ ಅಂತ. ಮನೆಯವರ ಹೆಸರನ್ನ ಯಾವಾಗಲೂ ಕೊನೆಯಲ್ಲಿ ಹೇಳೋದು. ನನ್ನ ಇಷ್ಟು ವರ್ಷ ನನ್ನನ್ನು ಸಹಿಸಿಕೊಂಡು ನನ್ನ ಜೊತೆಗಿರ್ತಕ್ಕಂಥ ನನ್ನ ಇವತ್ತಿನ ಏನಾದರೂ ಏಳಿಗೆ ಇದ್ದರೆ ಆ ಏಳಿಗೆಗೆ ಮನೆಯಲ್ಲಿದ್ದುಕೊಂಡೇ ಎಲ್ಲ ಸಹಕಾರವನ್ನು ಕೊಟ್ಟು ನನ್ನ ಬೆಳೆಸಿರ್ತಕ್ಕಂಥ ನನ್ನ ಪತ್ನಿ ಶ್ರೀಮತಿ ಗಿರಿಜಾ ಅವರೇ ಮತ್ತು ಸಭೆಯಲ್ಲಿ ಇನ್ನೂ ಅನೇಕರು ನನ್ನ ಸ್ನೇಹಿತರಿದ್ದಾರೆ. ಒಲಂ ಶಿವರಾಮ್ ಅವರಿದ್ದಾರೆ, ಕೃಷ್ಣೇಗೌಡರಿದ್ದಾರೆ ಮತ್ತು ಇನ್ನೂ ಅನೇಕ ಸ್ನೇಹಿತರು ನನ್ನ ಜೀವನ್ಮುಖಿ ಸುರೇಶ್ ಇದ್ದಾರೆ ಮತ್ತು ಬಹಳಷ್ಟು ಜನ ಇದ್ದಾರೆ. ಆಮೇಲೆ ಚಿರಪರಿಚಿತರಾದಂಥ ಅನೇಕ ವರ್ಷಗಳಿಂದ ನನಗೆ ಗೊತ್ತಿರ್ತಕ್ಕಂಥ ಅನೇಕ ಕಲಾವಿದರು ಇಲ್ಲಿದ್ದೀರಿ. ನಿಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜರಗನಹಳ್ಳಿ ಕಾಂತರಾಜು ಅವರು ನನಗೆ ಪರಿಚಯ ಆದ ದಿವಸದಿಂದ ಅವರನ್ನು ನಾನು ಗಮನಿಸ್ತಾನೇ ಇದ್ದೀನಿ. ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿನ ಚಟುವಟಿಕೆಯಿಂದ ಒಂದು ಪಾದರಸದ ರೀತಿಯಲ್ಲಿ 24 ಗಂಟೆನೂ ಈ ರೀತಿಯಲ್ಲಿ ಕ್ರಿಯಾಶೀಲವಾಗಿರೋಕ್ಕೆ ಸಾಧ್ಯವಾ ಅಂತ, ಆ ರೀತಿಯಲ್ಲಿ ಬಿಡುವೇ ಇಲ್ಲದೆ ಸರಿಯಾಗಿ ನಿದ್ದೆನೂ ಮಾಡದೆ ಅಖಂಡ ಕರ್ನಾಟಕವನ್ನು ಸುತ್ತುತ್ತಾ ಎಲ್ಲ ಜನಪದ ಕಲಾವಿದರು ಮತ್ತು ನಮ್ಮ ಬುಡಕಟ್ಟು ಕಲಾವಿದರನ್ನು ಪರಿಚಯಿಸ್ಕೊಳ್ತಾ ಮತ್ತು ಅವರ ಕಲೆಗಳನ್ನು ನೋಡ್ತಾ ಅದನ್ನು ನಾಡಿಗೆ ತೋರಿಸುವ ಕೆಲಸವನ್ನು ಕಾಂತರಾಜು ಸತತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇದು ಸಾಮಾನ್ಯ ಕೆಲಸ ಅಲ್ಲ. ನಾವೆಲ್ಲ ಒಂದು ರೀತಿಯಲ್ಲಿ 40-45 ವರ್ಷದಿಂದ ಮಾಡಿದ ಕೆಲಸನ ಕೇವಲ 1-2 ವರ್ಷದಲ್ಲಿ ಮಾಡೋ ರೀತಿಯಲ್ಲಿ ಇವರು ಸುತ್ತಾ ಇದ್ದಾರೆ. ನಮಗೆ ಇದು ಏನಪ್ಪ ಇದು ಅಂತ ಅನ್ನಿಸ್ತಾ ಇದೆ, ಅಷ್ಟು ಆಶ್ಚರ್ಯ ಆಗೋ ಹಾಗೆ. ಆ ರೀತಿಯ ಒಬ್ಬ ಅತ್ಯಂತ ಕ್ರಿಯಾಶೀಲರಾದಂಥ ಮತ್ತು ಸಂಘಟನೆಯ ಎಲ್ಲ ಶಕ್ತಿಯು ಇರತಕ್ಕಂಥ ಮತ್ತು ಜನಪದ ಕಲಾವಿದರ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಬದ್ಧತೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನಾಗಿ ನಾನು ನೋಡ್ತಾ ಇದ್ದೀನಿ. ಅವರು ನನಗೆ ಸಿಕ್ಕಿದಾಗೆಲ್ಲ ಹೇಳ್ತಿರ್ತಾರೆ, ಸರ್ ಈಗ ಅದನ್ನು ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತಾ ಇದ್ದೀನಿ, ಈ ಕಲಾವಿದರ ಹತ್ರ ಹೋಗಿದ್ದೆ. ನನಗೆ ಆಶ್ಚರ್ಯ ಆಯಿತು. ಒಂದು ದಿವಸ ರಾತ್ರಿ ಅಂಕೋಲದಲ್ಲಿದ್ದರು. 2 ದಿವಸ ಒಂದೇ ದಿವಸ ಬಿಟ್ಕೊಂಡು ಮಾರನಾಗ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಚಾಮರಾಜನಗರದಲ್ಲಿದ್ದೀನಿ ಅಂತಾರೆ. ಎಲ್ಲಿಯ ಅಂಕೋಲ, ಎಲ್ಲಿಯ ಚಾಮರಾಜನಗರ? ಇವ್ರಿಗೆ ಮಾತ್ರ ಸಾಧ್ಯ ಆ ರೀತಿ ಸುತ್ತೋದಕ್ಕೆ ಅಂತ ಅನಿಸುತ್ತೆ ನನಗೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನು ಅರ್ಪಿಸ್ಕೊಂಡು ಇದಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ. ಕಾಂತರಾಜು ಅವರು ನನಗೆ ಕೇಳಿದ್ರು, ಸರ್ ನಿಮಗೆ 70 ವರ್ಷ, ಅದಕ್ಕೆ ನಾವೇನಾದ್ರು ಒಂದು ಮಾಡ್ತೀವಿ ಅಂತ. ವಾಸ್ತವವಾಗಿ ನನಗೆ 70 ವರ್ಷ ಆಗಿಲ್ಲ, 70 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಈಗ ಇನ್ನೂ 1 ವರ್ಷ ತುಂಬಬೇಕು. ಅಂದರೆ ಇಡೀ 70ನೇ ವರ್ಷನ ಆಚರಿಸೋಣ ಸರ್, ನೀವು ಬನ್ನಿ, ನೀವು ಸುಮ್ಮನೆ. ಅವ್ರನ್ನ ನಾವು ನಿರಾಕರಿಸೋಕೆ ಆಗೋದೇ ಇಲ್ಲ, ಆ ರೀತಿಯ ಒಂದು ಪ್ರೀತಿ ಅವ್ರದ್ದು. ಸೊ ಅವರ ಪ್ರೀತಿಗೆ ಒಪ್ಪಿ ನಾನು ಇಲ್ಲಿ ಇವತ್ತು ಬಂದಿದ್ದೀನಿ. ನನಗೆ ಮುಜುಗರ, ಇವೆಲ್ಲ ಸ್ವಲ್ಪ ಮುಜುಗರ ನಿಜವಾಗೂ. ಆಮೇಲೆ ನೋಡಿ, ನನಗೆ 50ನೇ ವರ್ಷ ಆಗಿದ್ದಾಗ
ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನ್ನ ಅನೇಕ ಗೆಳೆಯರು ಸೇರಿ 50ನೇ ವರ್ಷಕ್ಕೆ ಒಂದು ಅಭಿನಂದನೆ ಮಾಡಲಿಕ್ಕೆ ಹೊರಟರು. ಆವಾಗ ನಾನು ಬೇಡ ಅಂತ ಹೇಳಿದೆ. ಆದರೂ ಅವರೆಲ್ಲರೂ ಆದಿವಾಸಿ ವ್ಯಾಖ್ಯಾನ ಅಂತಕ್ಕಂಥ ಒಂದು ಗ್ರಂಥವನ್ನು ನನ್ನ ಗಮನಕ್ಕೆ ತರದೇನೆ ಒಂದು ತಂದುಬಿಟ್ರು. ಅದು ಈಗ ತುಂಬ ದೊಡ್ಡ ರೆಫರೆನ್ಸ್ ಗ್ರಂಥ ಆಗಿ ಅನೇಕರು ಅದನ್ನು ಓದ್ತಾ ಇದ್ದಾರೆ, ಪ್ರಶ್ನೆ ಬೇರೆ. 60ನೇ ವರ್ಷಕ್ಕೂ ಅನೇಕರು ನನಗೆ ಒತ್ತಾಯ ಮಾಡಿದ್ರು, ಯಾವ ಕಾರಣಕ್ಕೂ ಬೇಡ ಅಂತ ಹೇಳಿದೆ. ಈಗ ನನ್ನ ಇದ್ದಿದ್ದು ಅನೇಕ ಸ್ನೇಹಿತರು ಈಗಲೂ ಹೇಳ್ತಿದ್ದಾರೆ, 75 ವರ್ಷ ಬದುಕಿದ್ರೆ ಮಾಡ್ರಿ, ಅಲ್ಲಿವರೆಗೂ ಬೇಡ ಅಂತ ಹೇಳಿದ್ದೆ. ಆದರೆ ಇವರು ಬಿಡಲಿಲ್ಲ, ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಅದಿರಲಿ. ಈಗ ಕಾಂತರಾಜು ಅವರಾಗಲಿ ನಾವಾಗಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಜನಪದ ಕಲಾವಿದರ ಬಗ್ಗೆ, ಬುಡಕಟ್ಟು ಕಲಾವಿದರ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಮಾಡಬೇಕಾದಂಥ ಬಹಳ ಮುಖ್ಯವಾದ ಅನೇಕ ಕೆಲಸಗಳಿವೆ. ಇಲ್ಲಿ ನಮ್ಮ ಗೊಂಡ ಕಲಾವಿದರು ಮತ್ತು ಗೌಳಿಗ ಕಲಾವಿದರು ಪ್ರದರ್ಶನವನ್ನು ಮಾಡುವಾಗ ಭಾಳ ನೋವಿಂದ ಕೆಲವು ಮಾತುಗಳನ್ನ ಹೇಳಿಕೊಂಡ್ರು. ಅಂದರೆ ನೋಡಿ, ಈ ಗೊಂಡ ಕಲಾವಿದರನ್ನು ಬುಡಕಟ್ಟು ಅಂತ ಗುರುತಿಸಿದೆ, ಕೇಂದ್ರ ಸರ್ಕಾರ ಗುರುತಿಸಿದೆ. ಯಾರೋ ಒಂದು ಹೋಗಿ ಅರ್ಜಿ ಕೊಡ್ತಾರೆ ಒಂದು ರಾಜ್ಯ ಸರ್ಕಾರಕ್ಕೆ ಅಂದ್ಬಿಟ್ಟು ಆ ಕಲಾವಿದರನ್ನ ನೀವು ಬುಡಕಟ್ಟು ಅಲ್ಲ ಅಂತೇಳಿ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಇಲ್ಲದೇ ಇರೋ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಪಾಪ ಅವರಲ್ಲಿ ಒಗ್ಗಟ್ಟಿಲ್ಲ, ಇರೋರು ಭಾಳ ಕಡಿಮೆ ಜನ. ಹಾಗೆಯೇ ಗೌಳಿಗರನ್ನ ಎಷ್ಟೋ ವರ್ಷದಿಂದ ಇವರು ಬುಡಕಟ್ಟಿನ ಎಲ್ಲ ಲಕ್ಷಣ ಇವೆ, ಇವ್ರನ್ನ ಬುಡಕಟ್ಟು ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಯಾವುದೇ ಸರ್ಕಾರಗಳು ಮಾಡ್ತಾ ಇಲ್ಲ. ಅದೇ ರೀತಿ ಕುಣಬಿಯರಿದ್ದಾರೆ, ಕಾಡುಗೊಲ್ಲರಿದ್ದಾರೆ, ಅನೇಕರಿದ್ದಾರೆ. ಹಿಂಗೆ ಎಷ್ಟೋ ಜನ ಇವತ್ತು ಇನ್ನೂ ಬುಡಕಟ್ಟುಗಳಾಗಿ ಆಗಬೇಕಾದಂಥ ಎಲ್ಲ ಲಕ್ಷಣಗಳನ್ನು ಇಟ್ಕೊಂಡು ಕೂಡ ಅವ್ರನ್ನ ಬುಡಕಟ್ಟನ್ನಾಗಿ ಮಾಡಿಲ್ಲ, ಮತ್ತು ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಎರಡನೇದು, ಯಾರು ಇದು ಸರಿಯಾಗಿ ಬುಡಕಟ್ಟು ಅಲ್ಲ, ಬುಡಕಟ್ಟು ಲಕ್ಷಣಗಳಿಲ್ಲ, ಇವತ್ತು ಊರುಗಳಲ್ಲಿ ವಾಸ ಮಾಡ್ತಿದ್ದಾರೆ ಕಾಡುಗಳನ್ನು ಬಿಟ್ಟು, ಅಂಥವ್ರನ್ನ ಬುಡಕಟ್ಟು ಅಂತೇಳಿ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಇಂಥ ವಿಪರ್ಯಾಸಗಳು ನಮ್ಮ ಈ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ನಿಜವಾಗಿ ಹೇಳಬೇಕು ಅಂದರೆ ಬುಡಕಟ್ಟಿನ ಲಕ್ಷಣಗಳಿರ್ತಕ್ಕಂಥ, ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಇರ್ತಕ್ಕಂಥ, ಎಲ್ಲೋ ದೂರದ ಕಾಡುಗಳಲ್ಲಿ ವಾಸ ಮಾಡಿಕೊಂಡು ಅವ್ರ ಪಾಡುಗಳು ಇರ್ತಕ್ಕಂಥ ಆ ಬುಡಕಟ್ಟುಗಳಿಗೆ ಬುಡಕಟ್ಟಿನ ಸ್ಥಾನಮಾನವನ್ನು ಕೊಡುವ ಮೂಲಕ ಅವರ ಜೀವನವನ್ನು ಹಸನುಗೊಳಿಸಬೇಕಾದಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ನಿಮ್ಮ ಜನಪದ ಸಿರಿ ಮಾಡ್ತದೆ ಅಂತ ನಾನು ನಂಬಿದ್ದೀನಿ, ನೀವು ಮಾಡ್ತೀವಿ. ಇದು ಒಂದು. ಎರಡನೇದು, ನಮ್ಮ ಜನಪದ ಕಲೆಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ಅಂತೇಳಿ. ಕೆಲವು ಜನಪದ ಕಲೆಗಳನ್ನು ಇನ್ನೂ ನಾವು ಸುಧಾರಿಸಬೇಕಾಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಲ್ಲಿ ಎಷ್ಟು ಜನಪದ ಕಲೆಗಳಿವೆ ಅಂದರೆ ಇಲ್ಲಿಯವರೆಗೆ ನಾವು ಸಂಗ್ರಹಿಸಿರ್ತಕ್ಕಂಥ ಒಟ್ಟು ಜನಪದ ಕಲೆಗಳ ಸಂಖ್ಯೆ 172. 172 ಜನಪದ ಕಲೆಗಳು ಈ ನಾಡಿನಲ್ಲಿವೆ. ಮತ್ತು ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಜನಪದ ಕಲೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಅದು ಕರ್ನಾಟಕ. ಅಂದರೆ ನಾನಿಲ್ಲಿ ಸುಮ್ಮನೆ ಏನೋ ಚಳುವಳಿಗಾರರ ಥರ ಹೇಳ್ತಾ ಇಲ್ಲ, ನಾವೆಲ್ಲರೂ ರಿಸರ್ಚ್ ಮಾಡಿ ಹೇಳ್ತಾ ಇರೋದು. ಮೊದಲಿಗೆ ಮಧ್ಯಪ್ರದೇಶ 2 ರಾಜ್ಯ ಆಗೋದಕ್ಕಿಂತ ಮೊದಲು ಅಲ್ಲಿ ಹೆಚ್ಚು ಕಲೆಗಳಿದ್ವು. ಆನಂತರ ಅದು 2 ರಾಜ್ಯ ಆದಮೇಲೆ ಕಡಿಮೆ ಆಯಿತು. ಈಗ ಅತ್ಯಂತ ಹೆಚ್ಚಿನ ಜನಪದ ಕಲೆಗಳಿರುವಂಥದ್ದು ಯಾವ ರಾಜ್ಯ ಅಂದರೆ ಅದು ಕರ್ನಾಟಕ. ಆಮೇಲೆ ಈಗೆಲ್ಲ ಆಡ್ತಾ ಇದ್ರಲ್ಲ ಮಲೆಮಹದೇಶ್ವರ ಕಾವ್ಯ, ಮಂಟೇಸ್ವಾಮಿ ಕಾವ್ಯಗಳು, ಅಂಥ ಮಹಾಕಾವ್ಯಗಳು ಅತಿ ಹೆಚ್ಚಿರೋದು ಎಲ್ಲಿ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ. ಇಲ್ಲಿಯವರೆಗೆ ಅದು 21 ಜನಪದ ಮಹಾಕಾವ್ಯಗಳು ಪ್ರಕಟ ಆಗಿವೆ. ಹಿಂದಿಯನ್ನೂ ಮೊದಲುಗೊಂಡಂತೆ ದೊಡ್ಡ ರಾಜ್ಯ 3-4 ರಾಜ್ಯಗಳಿರ್ತಕ್ಕಂಥ ಹಿಂದಿಯನ್ನು ಒಳಗೊಂಡಂತೆ ಭಾರತದ ಯಾವ ಭಾಷೆಯಲ್ಲೂ ಕೂಡ 21 ಜನಪದ ಮಹಾಕಾವ್ಯಗಳು ಪ್ರಕಟ ಆಗಿಲ್ಲ. ಇದು ಕನ್ನಡದ ಶಕ್ತಿ. ಇದು ಈ ರೀತಿಯಲ್ಲಿ ನಮ್ಮ ಕನ್ನಡದ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಶಕ್ತಿಯನ್ನು ಇಷ್ಟರ ಮಟ್ಟಿಗೆ ಉಳಿಸ್ಕೊಂಡಿರ್ತಕ್ಕಂಥ ಜನಪದ ಕಲಾವಿದರನ್ನ ನಾವಿವತ್ತು ಯಾವ ರೀತಿ ನೋಡ್ತಾ ಇದ್ದೀವಿ. ಜನಪದ ಕಲಾವಿದರು ಅಂತಂದರೆ ಅವರು ಹಳ್ಳಿಗಳಲ್ಲಿರೋರು ಪಾಪ ಬರೋದಕ್ಕೆ ಆಸೆ ಪಡ್ತಾರೆ. ನಮ್ಮ ದಸರಾಕ್ಕೆ ಬರ್ಬೋದು, ಹಂಪಿ ಉತ್ಸವಕ್ಕೆ ಬರ್ಬೋದು, ಬೆಂಗಳೂರು ಉತ್ಸವಕ್ಕೆ ಬರ್ಬೋದು, ರಾಜ್ಯೋತ್ಸವಕ್ಕೆ ಬರ್ಬೋದು, ಕರೆಸ್ಬಿಟ್ಟು ಅವ್ರಿಗೆ ಹಳ್ಳಿಗಳಲ್ಲಿ ಏನು ಕೂಲಿ ಕೊಡ್ತಾರೆ ಅಷ್ಟನ್ನೇ ಕೊಟ್ಬಿಟ್ಟು ಬಸ್ ಚಾರ್ಜ್ ಕೊಟ್ಬಿಟ್ಟು ಹೋಗ್ರಪ್ಪ ಅಂತ ಕಳಿಸ್ತೀವಿ. ಆದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ವಿಶ್ವ ಕನ್ನಡದ ಸಮ್ಮೇಳನ ನಡೀತು ಬೆಳಗಾವಿನಲ್ಲಿ. ವಿಶ್ವ ಕನ್ನಡದ ಸಮ್ಮೇಳನಕ್ಕೆ ಮುಂಬೈಯಿಂದ ಕರೆಸಿದ್ದಂಥ ಒಬ್ಬ ನಟಿಗೆ 35 ಲಕ್ಷ ರೂಪಾಯಿಗಳನ್ನು ಸುಮ್ಮನೆ ಕೊಟ್ಟು ಕಳಿಸ್ತಾರೆ ಇಲ್ಲಿ ಕುಂತ್ಕೊಂಡು ಓದೋದಕ್ಕೆ. ಹಂಪಿ ಉತ್ಸವಕ್ಕೆ ಯಾರೋ ಒಬ್ಬ ಪ್ರಖ್ಯಾತ ಹಿಂದಿ ನಟಿಯನ್ನು ಕರೆಸಿ ಅರ್ಧ ಗಂಟೆ ನೃತ್ಯವನ್ನು ಮಾಡೋದಕ್ಕೆ 40 ಲಕ್ಷ ರೂಪಾಯಿಯನ್ನು ಕೊಟ್ಟು ಕಳಿಸುತ್ತೆ ನಮ್ಮ ಸರ್ಕಾರ. ಆದರೆ ನಮ್ಮ ಜನಪದ ಕಲಾವಿದರಿಗೆ ಇನ್ನೂ ಕೂಲಿಯನ್ನು ಕೊಡುವ ರೀತಿಯಲ್ಲಿ ನಾವು ಇಟ್ಟುಕೊಂಡಿದ್ದೀವಿ. ಇದನ್ನು ಯಾರು ಸರಿ ಮಾಡಬೇಕು? ಇದನ್ನು
ಆಮೇಲೆ ನಮ್ಮ ಜನಪದ ಕಲಾವಿದರನ್ನ ಇಂಥ ವೇದಿಕೆಯನ್ನು ಕೊಡಬೇಕು. ಈಗೇನು ನಮ್ಮ ಕಾಂತರಾಜು ಮತ್ತು ಸ್ನೇಹಿತರು ಇಂಥದ್ದೊಂದು ಬೃಹತ್ತಾದಂಥ ಒಂದು ಗೌರವಾನ್ವಿತವಾದಂಥ ಈ ವೇದಿಕೆಯನ್ನು ಕೊಟ್ಟು ಕಲಾ ಪ್ರದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಆ ರೀತಿ ಗೌರವದ ವೇದಿಕೆಗಳನ್ನು ಕೊಟ್ಟು ಕಲಾ ಪ್ರದರ್ಶನವನ್ನು ಮಾಡಿಸ್ಬೇಕೇ ಹೊರತು ಯಾರ್ಯಾರ್ದೋ ವಿಚಾರಕ್ಕಾಗಿ, ಎಲೆಕ್ಷನ್ಗಳಿಗಾಗಿ, ಮತ್ತೊಂದಕ್ಕಾಗಿ ಜನಪದ ಕಲಾವಿದರನ್ನ ಮೆರವಣಿಗೆಗೆ ಬಳಸತಕ್ಕದ್ದಲ್ಲ. ಇದನ್ನು ನಮ್ಮ HL ನಾಗೇಗೌಡರು ನಮ್ಮ ಜಾನಪದ ಪರಿಷತ್ತನ್ನು ಕಟ್ಟಿದಂಥ ಈ ನಾಡಿನ ಬಹುದೊಡ್ಡ ಲೇಖಕರು ಆಗಿದ್ದಂಥ, ಚಿಂತಕರು ಆಗಿದ್ದಂಥ HL ನಾಗೇಗೌಡರು ಪ್ರತಿಯೊಂದು ಭಾಷಣದಲ್ಲೂ ಹೇಳೋರು, ಕಲಾವಿದರೇ ನೀವು ದಯವಿಟ್ಟು ಮೆರವಣಿಗೆಗೆ ಹೋಗಬೇಡಿ. ಅಂದರೆ ನಿಮ್ಮದೇ ಇದ್ದಾಗ ಹೋಗಿ, ಒಂದು ಜನಪದ ಸಮ್ಮೇಳನವೋ, ಒಂದು ಜನಪದ ಕಲಾ ಪ್ರದರ್ಶನವೋ, ಜನಪದ ಉತ್ಸವವಾದಾಗ ಹೋಗಿ. ಆದರೆ ಯಾರ್ದೋ ಮರ್ಯಾದೆಯನ್ನು ಕಾಪಾಡೋದಕ್ಕೆ, ಯಾರ್ದೋ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳುವಂಥ ಮೆರವಣಿಗೆಗಳಿಗೆ ನೀವು ಹೋಗಬೇಡಿ ಅಂತ ನಾಗೇಗೌಡರು ಯಾವಾಗಲೂ ಕರೆ ಕೊಡೋರು. ಆದರೆ ಇವತ್ತಿಗೂ ಇದನ್ನು, ಯಾಕೆಂದರೆ ಅವ್ರಿಗೇನೋ ಒಂದಿಷ್ಟು ಹಣ ಸಿಗ್ತದೆ ಅಂತ ಅವ್ರು ಹೋಗ್ತಾರೆ ಪಾಪ. ಬಟ್ ನಾವೇನು ಮಾಡ್ತೀವಿ, ಅವ್ರನ್ನ ಆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಜನಪದ ಕಲೆ ಅನ್ನುವಂಥದ್ದು ಹಂಗೆ ದುರುಪಯೋಗಕ್ಕೆ ಒಳಗಾಗತಕ್ಕದ್ದಲ್ಲ. ಅದು ವೇದಿಕೆಯ ಕಲೆಯಾಗಿ ಒಳ್ಳೆಯ ಸಂಭಾವನೆಯನ್ನು ಕೊಡುವ ಮೂಲಕ ಜನಪದ ಕಲಾವಿದರಿಗೆ ಇನ್ನಾದರೂ ಒಂದು ಮರ್ಯಾದೆ ಸಿಗುವಂಥ ರೀತಿಯ ಒಂದು ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ಆಮೇಲೆ ನಾವೆಲ್ಲರೂ ಕೆಲವು ತಿಳ್ಕೊಳ್ಬೇಕಾದ ವಿಚಾರಗಳು ಇದೆ. ನಮ್ಮ ಕಲಾವಿದರು, ನಾವು ವಿದ್ವಾಂಸರು ಮತ್ತು ಕಲಾವಿದರು ಒಟ್ಟಾಗಿ ಸೇರಿ ಮಾಡಬೇಕಾದಂಥ ಕೆಲವು ಕೆಲಸಗಳಿವೆ. ಏನಂತಂದರೆ ನೋಡಿ, ಈಗ ಒಂದು ಡೊಳ್ಳು ಕುಣಿತ ನಡೀತು ಇಲ್ಲಿ, ಅಥವಾ ಒಂದು ಪೂಜಾ ಕುಣಿತ ನಡೀತು, ಇದೊಂದು ವೀರಗಾಸೆ ನಡೀತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲಾವಿದರು ಅವರ ಹೆಜ್ಜೆ, ಆ ಗೆಜ್ಜೆಯ ನಾದ, ಯಾವ್ಯಾವ ರೀತಿಯಲ್ಲಿ ಕುಣಿತದ ಬೇರೆ ಬೇರೆ ಆಯಾಮಗಳಿವೆ ಅದನ್ನು ಕುಣಿದು ತೋರಿಸ್ಬೇಕೇ ಹೊರತು 2 ನಿಮಿಷ ಮಾಡಿದ ತಕ್ಷಣ 3ನೇ ನಿಮಿಷಕ್ಕೆ ಸರ್ಕಸ್ಗೆ ಹೋಗ್ಬಿಡ್ತೀವಿ. ಸರ್ಕಸ್ ಬೇಕಾಗಿಲ್ಲ ನಮ್ಮ ಜನಪದ ಕಲಾವಿದರಿಗೆ. ಸರ್ಕಸ್ನ ಅಗತ್ಯ ಇಲ್ಲ. ನೀವು ರಷ್ಯಾದವರು ಅಥವಾ ಜಪಾನ್ದವರು ನಮ್ಮ ಸರ್ಕಸ್ ನೋಡ್ಬಿಟ್ರೆ ನಕ್ಕು ಬಿಡ್ತಾರೆ. ಆ ರೀತಿಯಲ್ಲಿ ಸರ್ಕಸ್ ಗೊತ್ತಿದೆ ಅವರಿಗೆ. ಸರ್ಕಸ್ ಬೇಕಾಗಿಲ್ಲ. ಒಂದು ನೋಡಿ, ಒಂದು ಪಟ ಕುಣಿತ ಅಂತಂದರೆ ಆ ಪಟ ಕುಣಿತಕ್ಕೆ ಅದು ಎಷ್ಟು ಬಗೆಯ ಹೆಜ್ಜೆಗಳಿವೆ, ಅದೆಷ್ಟು ಬಗೆಯ ನರ್ತನದ ರೀತಿಗಳಿವೆ, ಭಂಗಿಗಳಿವೆ, ಅದನ್ನು ಕುಣಿದು ತೋರಿಸ್ಬೇಕು. ಹಿಂದೆ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಪಟ ಕುಣಿತ ಮಾಡ್ತಾರೆ ಅಂದರೆ ಅತಿ ಎತ್ತರದ ಒಂದು 30-40 ಅಡಿ ಎತ್ತರದ ಜವಳೆಯನ್ನು ಇಟ್ಕೊಂಡು ಹಿಂಗೆ ತಿರುಗಿಸೋರು. ಹೀಗೆ ಮತ್ತು 2 ಇದನ್ನು ಇಟ್ಕೊಂಡು ಒಂದು ಕುಣಿಯೋರು. ಆ ತಾಕತ್ತೇ ಬೇರೆ. ಅದರ ಜೊತೆಗೆ ತಮಟೆ ಮತ್ತು ನಗಾರಿಯ ಸದ್ದಿದೆಯಲ್ಲ, ಈಗ ನಗಾರಿನೇ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಮತ್ತು ಈ ಫೈಬರ್ನ ಹಾಕ್ಬಿಟ್ಟು ಚರ್ಮದ ವಾದ್ಯಗಳಿಲ್ಲ, ಆ ರೀತಿಯ ಒಂದು ಸೌಂಡ್ ಬರೋದೇ ಇಲ್ಲ. ಅದು ಅಂದರೆ ಅಷ್ಟರ ಮಟ್ಟಿಗೆ ನಾವು ನಮ್ಮ ಕಲೆಯನ್ನು ನಾವೇ ಕೆಳಮಟ್ಟಕ್ಕೆ ಇಳಿಸ್ಕೊಂಡು ಹೋಗ್ತಿದ್ದೀವಿ. ದಯಮಾಡಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಈ ಚರ್ಮದ ತಮಟೆಗಳನ್ನು, ನಗಾರಿಗಳನ್ನ ಕಾಯಿಸ್ಕೋಬೇಕು ನಾವು. ಆದರೆ ಅವುಗಳಲ್ಲಿ ಬರುವ ದನಿ ಇದೆಯಲ್ಲ, ಆ ದನಿ ಇನ್ಯಾವುದರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಅದನ್ನು ಉಳಿಸ್ಕೊಳ್ಳುವ ಕೆಲಸವನ್ನು ದಯವಿಟ್ಟು ಮಾಡಿ. ಒಂದು. ಎರಡನೇದೇನಪ್ಪ ಅಂತಂದರೆ, ಹಿಂದೆ ನಮ್ಮ ಜನಪದ ಕಲೆಗಳನ್ನು ಒಂದು ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ, ದೇವಸ್ಥಾನದ ಅಂಗಳದಲ್ಲಿ ಮಾಡ್ತಾಯಿದ್ರು. ಎಲ್ಲ ಜನ ಅದಕ್ಕೆ ಸೇರ್ಕೊಳ್ಳೋರು. ಮತ್ತು ಇಡೀ ರಾತ್ರಿ ನಡೀತಾ ಇತ್ತದು. ಒಂದು ಹಬ್ಬ ಅಂದರೆ ಇಡೀ ರಾತ್ರಿ ನಡೀತಾ ಇತ್ತದು. ಅದು ಸರಿ. ಅದು ಇವತ್ತೇನಾಗಿದೆ ಅಂದರೆ, ಕಲೆಗಳು ಒಂದು ವೇದಿಕೆಗೆ ಬರ್ತಾ ಇವೆ. ಆ ವೇದಿಕೆಯಲ್ಲಿ ನಿಮ್ಮ ಹಾಗೆ ಕೂತ್ಕೊಂಡು ನೋಡುವಂಥ ಜನ ಇದ್ದಾರೆ. ಆಮೇಲೆ ಅವ್ರು ಇಡೀ ರಾತ್ರಿ ನೋಡೋಕ್ಕೆ ತಯಾರಿರಲ್ಲ. ಇವತ್ತಿನ ಜನ, ನೀವು ಬೆಂಗಳೂರಿನಲ್ಲಾಗಲಿ, ಮೈಸೂರಿನಲ್ಲಾಗಲಿ, ಅಥವಾ ಯಾವುದೇ ನಗರಗಳಲ್ಲಾಗಲಿ, ಈವನ್ ಹಳ್ಳಿಗಳಲ್ಲಿ ಆಗಲಿ, ಇಡೀ ರಾತ್ರಿ ಜನ ಇವತ್ತು ನೋಡೋಕ್ಕೆ ತಯಾರಿಲ್ಲ. ಬದಲಾಗಿದೆ ಕಾಲ. ಅವರು ಅದಕ್ಕೇನು ಮಾಡಬೇಕು, ನಮ್ಮ ಕಲೆಯನ್ನು ನಾವು ಪ್ರದರ್ಶನ ಮಾಡಬೇಕು ಅಂತಂದರೆ ಹೇಗೆ ಬರಬೇಕು ವೇದಿಕೆಗೆ, ಮತ್ತು ಹೇಗೆ ನಿರ್ಗಮನ ಆಗಬೇಕು, ಇದು ಬಹಳ ಮುಖ್ಯ. ಮತ್ತು ಇಲ್ಲಿರ್ತಕ್ಕಂಥ 10-15 ನಿಮಿಷದೊಳಗಡೆ ನಿಮ್ಮ ಕಲೆಯ ಉತ್ತಮ ಭಾಗಗಳನ್ನು ಪ್ರದರ್ಶನ ಮಾಡಿ, ಈ ಕಲೆ ನೋಡಿ ಹಿಂಗಿದೆ ಅಂತ ತೋರಿಸುವ ಚಾಕಚಕ್ಯತೆಯನ್ನು ನೀವು ತೋರಬೇಕು. 1988ರಲ್ಲಿ ಬೆಂಗಳೂರಿನಲ್ಲಿ ರಷ್ಯಾ ಫೆಸ್ಟಿವಲ್ ಅಂತ ಒಂದಾಯಿತು. ರಷ್ಯಾ ಉತ್ಸವ ನಮ್ಮ ಕಂಠೀರವ ಸ್ಟೇಡಿಯಂನಲ್ಲಿ, ಅಲ್ಲ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಬಹಳ ದೊಡ್ಡ ಉತ್ಸವ. 75,000 ಜನ ಸೇರಿದ್ರು ಅದನ್ನು ನೋಡಲಿಕ್ಕೆ ಆ ಕಾಲಕ್ಕೆ. ಅಂಥ ಒಂದು ಉತ್ಸವದಲ್ಲಿ ನಾನು ಕೂಡ ಒಬ್ಬ ಅಧಿಕಾರಿಯಾಗಿದ್ದೆ ಆವಾಗಲ್ಲಿ. ಹೇಗೆ ರಷ್ಯಾದ ಜನ ತಮ್ಮ ಕಲೆಯನ್ನು 3 ಗಂಟೆ ಒಳಗಡೆ ಸುಮಾರು 80 ಕಲೆಯನ್ನು ಪ್ರದರ್ಶನ ಮಾಡಿದ್ರು. ಸುಮಾರು 1,200 ಜನ ಕಲೆಯ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ರು. ನೀವು ಕಣ್ಣನ್ನು ತಿರುಗಿಸಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಶಿಸ್ತು, ಅಷ್ಟರ ಮಟ್ಟಿಗೆ ಆ ಕಲೆಯ ಉತ್ತಮಾಂಶವನ್ನು ತೋರಿಸುವಂಥ ರೀತಿ ಅದ್ಭುತವಾದಂಥ ಇತ್ತು. ನಮ್ಮ ಕರ್ನಾಟಕದ ಈ ಅದ್ಭುತವಾದ ಜನಪದ ಕಲೆಗಳು ಕೂಡ ಆ ರೀತಿಯ ಒಂದು ಎನ್ಸೆಂಬಲ್ ಆಗಬೇಕು ಇವತ್ತು. ಅಂದರೆ ಒಂದು ಕನಿಷ್ಠ ಒಂದು 100-200 ಜನ, ಈಗ ನಾವು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ನಾಟಕವನ್ನು ಹೇಗೆ ಮಾಡಿದ್ರು ಹಾಗೆ ಒಂದು 100-200 ಜನ ತರಬೇತುಗೊಂಡು
ಕನಿಷ್ಠ ಒಂದು 40 ಕಲೆಗಳನ್ನು ಒಂದು 3 ಗಂಟೆದಲ್ಲಿ ಟಕ 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 ತೋರಿಸುವಂಥ ಒಂದು ಮಾದರಿ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ಇನ್ನೊಂದು ದೇಶಕ್ಕೆ ಹೋದರೂ ಅಷ್ಟೇ, ಏನಪ್ಪ ಇದು ಹಿಂಗಿದೆ ಕರ್ನಾಟಕದ ಕಲೆ ಅಂತ ಹೇಳುವ ಹಾಗೆ ಆ ಕೆಲಸಗಳನ್ನೆಲ್ಲ ಇನ್ನು ಮಾಡಬೇಕಾಗಿದೆ. ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಲ್ಲಿ ನಾನು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೇನಾದ್ರು ಹಣಕಾಸಿನ ನೆರವು ಸಿಕ್ಕಿದ್ರೆ ಸರ್ಕಾರದಿಂದ ಆ ಪ್ರಯತ್ನವನ್ನು ಮಾಡಬೇಕು ಅಂತ ನಾನಂತೂ ಇದ್ದೀನಿ. ಯಾಕೆಂದರೆ ಕಳೆದ 40 ವರ್ಷಗಳಿಂದ ನಾನು ಈ ಜನಪದ ಕಲಾವಿದರ ಜೊತೆಗೆ ಇದ್ದವನು, ಇರುವವನು, ಮುಂದೆ ಕೂಡ ನಾನು ಬದುಕಿರೋವರೆಗೆ. ಮತ್ತು ನನಗೆ ಅದೇನೋ ನೋಡಿ, HL ನಾಗೇಗೌಡರು ನನಗೆ ಗುರುಗಳಾಗಿ ಸಿಕ್ಕಿದ್ರು. ಅವರು ಅಕಾಡೆಮಿಯ ಮೊಟ್ಟ ಮೊದಲ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾನು ಅಕಾಡೆಮಿಯಲ್ಲಿ ರಿಸರ್ಚ್ ಅಸಿಸ್ಟೆಂಟಾಗಿ ಸೇರಿಕೊಂಡೆ. ನಂತರ ಅವರು 2ನೇ ಅವಧಿಗೆ ಅಧ್ಯಕ್ಷರಾದ ಸಂದರ್ಭದಲ್ಲಿ ನನಗೆ ಬೇರೊಂದು ಕೆಲಸ ಸಿಕ್ಕಿ, ಒಂದು ಉತ್ತಮವಾದ ಕೆಲಸ ಸಿಕ್ಕಿ, ಆ ಮೂಲಕ ಮತ್ತೆ ಅಕಾಡೆಮಿಗೆ ರಿಜಿಸ್ಟ್ರಾರ್ ಆಗಿ ಬಂದೆ. ನಾಗೇಗೌಡರ ಜೊತೆಗೆ ಇಡೀ ಕರ್ನಾಟಕವನ್ನು ಸುತ್ತಿ ಕೆಲಸ ಮಾಡುವ ಒಂದು ಅವಕಾಶ ನನಗೆ ಸಿಕ್ತು. ಅವ್ರ ನಂತರ ಡಾಕ್ಟರ್ SK ಕರೀಂ ಖಾನ್ ಅಂತ ಸ್ವಾತಂತ್ರ್ಯ ಹೋರಾಟಗಾರರು, ಜಾನಪದದ ಬಗ್ಗೆ ಅಪಾರವಾದ ಕಾಳಜಿ ಇದ್ದಂಥವ್ರು, ಅವ್ರ ಜೊತೆಗೆ ಸೇರಿ ನಾನು ಕೆಲಸ ಮಾಡೋ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲೆಲ್ಲ ಇಡೀ ಕರ್ನಾಟಕವನ್ನು ಸುತ್ತುವ ಅವಕಾಶ ಸಿಕ್ತು. ಮತ್ತೆ ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕ ಆಗಿ ಹೋದಾಗ ನನಗೆ ಸಿಕ್ಕಿದ್ದು ಕೂಡ ಜಾನಪದ ಮತ್ತು ಬುಡಕಟ್ಟು ವಿಭಾಗನೇ. ಅಂದರೆ ಇಡೀ ನನ್ನ ಜೀವಮಾನದಲ್ಲಿ ನೀನು ಈ ಕೆಲಸ ಮಾಡ್ಲಿಕ್ಕೆ ಸರಿ ಅಂತ ಹೇಳುವ ಹಾಗೆ ನನ್ನ ಕೆಲಸಗಳು ಕೂಡ ಸಿಕ್ಕಿದ್ವು ನನಗೆ. ಅದು ನನ್ನ ಅದೃಷ್ಟ. ಅದು ಆ ಕಾರಣಕ್ಕಾಗಿ ನನಗೆ ಜನಪದ ಕಲಾವಿದರ ಜೊತೆಗಿನ ಒಡನಾಟ ಚೆನ್ನಾಗಿ ಆಯಿತು. ಕಾಡು ಮೇಡುಗಳನ್ನು ಸುತ್ತಿದ್ದೀನಿ. 4000 ಅಡಿ 5000 ಅಡಿ ಎತ್ತರದ ಪರ್ವತದಲ್ಲಿ ಕೂಡ ನಮ್ಮ ಗಿರಿಜನರಿದ್ದಾರೆ. ನನ್ನ ಗಿರಿಜನ ನಾಡಿಗೆ ಪಯಣ ಅನ್ನೋ ಒಂದು ಪುಸ್ತಕವನ್ನು ಓದಿದ್ರೆ ಗೊತ್ತಾಗ್ತದೆ. 8 ಜನರ ನಿಕಟ ಸಂಪರ್ಕ ನನಗೆ ಉಂಟಾಯಿತು. ಆ ಎಲ್ಲ ಜನರ ನನಗೆ ಎಂಥ ಸಂಸ್ಕೃತಿ ಅದು. ಇವತ್ತು ನಾವು ನಮ್ಗೇನಾಗಿದೆ, ಕೊನೆಯಲ್ಲಿ 2 ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ ತುಂಬ ಹೊತ್ತು ಮಾತನಾಡಲಿಕ್ಕೆ ಇದು ಸಮಯ ಅಲ್ಲ. ಈಗ ನಾವು ಕಲಾವಿದರ ಕಲೆಯನ್ನು ನೋಡಬೇಕು. ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಆಗಿರುವಂಥದ್ದು, ಅವನೊಂದು ಅಕ್ಷರವನ್ನು ಕಲಿತ, ಒಂದು BA ಮಾಡ್ದ, MA ಮಾಡ್ದ, PhD ಮಾಡ್ದ, ಅಥವಾ ಇನ್ನೇನೋ ಡಾಕ್ಟರ್ ಓದ್ದ, ಇಂಜಿನಿಯರ್ ಓದ್ದ ಅಂದ ತಕ್ಷಣ ಇಲ್ಲದೇ ಇರೋ ಮರ್ಯಾದೆಯನ್ನು ನಾವು ಕೊಡ್ತೀವಿ. ಅಂದರೆ ಅವನೇ ಜ್ಞಾನಿ ಅಂತ. ಒಂದು BSc AG MSc AG ಮಾಡಿ ಅವನು ಬಂದ ತಕ್ಷಣ ಅವನ ಸಸ್ಯ ವಿಜ್ಞಾನಿ ಅಂತ ನಾವು ಕರೆದು ಬಿಡ್ತೀವಿ. ಆದರೆ ಈಗ ನಮ್ಮಪ್ಪನೇ ರಾಗಿ ಬೆಳೆಯೋದ್ರಲ್ಲಿ ಎಷ್ಟು ಒಳ್ಳೆಯ ಒಂದು ಪರಿಣತಿ ಇತ್ತು ನಮ್ಮಪ್ಪನಿಗೆ ಅಂದರೆ, ತುಮಕೂರು ಜಿಲ್ಲೆಯಲ್ಲಿ ಮೊದಲ ರೈತ ಅಂತ ನಮ್ಮಪ್ಪನ ಒಂದು ಪ್ರಶಸ್ತಿ ಕೊಟ್ಟಿದ್ರು ಹಿಂದೆ. ಅವ್ರನ್ನ ನಾವು ಕೃಷಿ ವಿಜ್ಞಾನಿ ಅಂತ ಕರೆಯಲ್ಲ. ನಾವು BSc MSc AG ಮಾಡ್ಕೊಂಡು ಬಂದ ತಕ್ಷಣ ಕೃಷಿ ವಿಜ್ಞಾನಿ ಅಂತ ಕರೆದು ಬಿಡ್ತೀವಿ. ಹಾಗೇನೇ ಒಬ್ಬ ನಮ್ಮ ಔಷಧಿಕಾರ ಇರ್ಬೋದು, ಒಬ್ಬ ಕುಣಿತ ಮಾಡೋನು ಇರ್ಬೋದು, ಒಬ್ಬ ಹಾಡೋನು ಇರ್ಬೋದು, ಅವ್ರ ಜ್ಞಾನ ಎಷ್ಟು, ಜ್ಞಾನವನ್ನು ಪರಿಗಣಿಸ್ತಾ ಇಲ್ಲ ನಾವು, ಬರೀ ಅಕ್ಷರವನ್ನು ಪರಿಗಣಿಸ್ತಾ ಇದ್ದೀವಿ, ಈ ಡಿಗ್ರಿಗಳನ್ನು ಪರಿಗಣಿಸ್ತಿದ್ದೀವಿ. ಅದು ಅಹಂಕಾರದ ಸಂಕೇತ. ಇದು ಒಂದು ವಿನಯದ ಸಂಕೇತ. ಈ ವಿನಯದ ಸಂಕೇತ ಆದಂಥ ಜಾನಪದ ಮತ್ತು ಈ ಜ್ಞಾನದ ಸಂಕೇತ ಆದಂಥ ಈ ಜಾನಪದಕ್ಕೆ ಉಳಿವು ಇರಬೇಕು. ಆ ಉಳಿವನ್ನು ಕಲಾವಿದರು ಉಳಿಬೇಕು, ಕಲೆಯು ಉಳಿಬೇಕು. ಮತ್ತು ಆ ಕಲೆ ಪರಿಷ್ಕಾರಗೊಂಡು ಇವತ್ತಿನ ಪೀಳಿಗೆಗೆ ತಕ್ಕ ಹಾಗೆ ಅದು ಒಂದಷ್ಟು ಪರಿಷ್ಕಾರನೂ ಆಗಬೇಕು. ಮತ್ತು ಆ ಕಲೆ ಆ ಮೂಲಕ ಉಳಿಬೇಕು. ಕೊನೆಯದಾಗಿ ಹೇಳ್ಬೇಕಾದ ಮಾತೇನು ಅಂದರೆ, ಜಾನಪದವನ್ನು ನೀವು ಎಷ್ಟೇ ಉಳಿಸ್ತೀವಿ ಅಂತ ಅಂದ್ರೂ ಆಯಾ ಕಾಲಕ್ಕೆ ಬರ್ತಿರ್ತಕ್ಕಂಥ ಮಾಧ್ಯಮಗಳೇನಿದೆ ಆ ಮಾಧ್ಯಮಗಳ ಮೂಲಕವೇ ಉಳಿಸ್ಬೇಕು ನಾವು. ಇವತ್ತು ಯೂಟ್ಯೂಬ್ ಬಂದಿದೆ, ಫೇಸ್ಬುಕ್ ಬಂದಿದೆ, ಮೊಬೈಲ್ ಅನ್ನೋದು ಎಲ್ಲರ ಕೈಲೂ ಇದೆ. ನಿನ್ನೆ ಶಿವಪ್ರಸಾದ್ ಹೇಳ್ತಾ ಇದ್ರು ಬೆಂಗಳೂರಿನ ಒಂದು ಸಭೆಯಲ್ಲಿ, ನಾವು 130 ಕೋಟಿ ಜನಸಂಖ್ಯೆ ಇದ್ದೀವಿ, ಆದರೆ 400 ಕೋಟಿ ಮೊಬೈಲ್ ಇವೆ ನಮ್ಮ ದೇಶದಲ್ಲಿ ಅಂತ. ಅಂದರೆ ಆ ರೀತಿ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಆದರೆ ಇವತ್ತು ಅದೇ ಮೊಬೈಲಿನ ಮೂಲಕವೇ ನಮ್ಮ ಕಲೆಯನ್ನು ಪ್ರಸಾರ ಮಾಡುವ ಮತ್ತು ಆ ಕಲೆಯನ್ನು ಇನ್ನಷ್ಟು ಔನ್ನತ್ಯಕ್ಕೆ ತಗೊಂಡು ಹೋಗೋ ಕೆಲಸವನ್ನು ನಾವು ಮಾಡಬೇಕು. ಸೊ ಅದನ್ನೆಲ್ಲ ಮಾಡೋಣ. ಮತ್ತು ಆ ಕೆಲಸವನ್ನು ನಮ್ಮ ಕಾಂತರಾಜು ಅವ್ರ ಜೊತೆಗೆ ಸೇರಿ, ಯಾಕೆಂದರೆ ಏನು ಕಾಂತರಾಜು ಇಷ್ಟು ಮಟ್ಟಿಗೆ ಅದು ಇಂಥ ಒಂದು ಜಾಗದಲ್ಲಿ, ಮತ್ತು ನಮ್ಮ ನಾಗೇಂದ್ರ ಮತ್ತು ಇವರೆಲ್ಲರೂ ಇದ್ದಾರೆ. ಇವರೆಲ್ಲರ ನಾಗೇಂದ್ರ ನಮ್ಮೂರಿನವ್ರು ಇಲ್ಲಿ ಬಂದು ಕೇಳೋದು ನನಗೆ ಆಶ್ಚರ್ಯ. ನಮ್ಮಳ್ಳಿ ನನ್ನ ಸ್ನೇಹಿತನ ಮಗ ನಾಗೇಂದ್ರ ಇದನ್ನು ನೋಡ್ಕೊಳ್ತಾ ಇರೋರು. ಭಾಳ ಆಶ್ಚರ್ಯ ಆಗೋಯ್ತು ನನಗೆ ಕೇಳಿ. ನೀವೆಲ್ಲರೂ ಇಷ್ಟೊಂದು ಪ್ರೀತಿಯಿಂದ ಮತ್ತು ವ್ಯವಸ್ಥಿತವಾಗಿ ಇಷ್ಟು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ. ಮತ್ತು ನಾನು ಇದಕ್ಕೆ ಎಷ್ಟು ಮಟ್ಟಿಗೆ ಅರ್ಹನೋ ಗೊತ್ತಿಲ್ಲ ನನಗೆ. ಆದರೆ ನಿಮ್ಮೆಲ್ಲರ ಪ್ರೀತಿಗೆ ಮತ್ತು ನೀವು ತೋರಿಸಿದ ಆ ರೀತಿಗೆ ನಾನು ವಂದಿಸಿ ಮತ್ತು ನಿಮಗೆ ಕೃತಜ್ಞತೆಗಳನ್ನು ಹೇಳಿ, ಮತ್ತು ನನ್ನ ಈ ಕಾರ್ಯಕ್ರಮಕ್ಕಾಗಿ ಅಷ್ಟು ದೂರದಿಂದ ನಮ್ಮ ಬಹಳ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ಮಿತ್ರರೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರನ್ನು ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಪ್ರೀತಿಯ ಮಾತುಗಳಿಗೆ, ಎಚ್ಚರಿಕೆಯ ಮಾತುಗಳು ಕೂಡ ಪ್ರೀತಿಯ ಧನ್ಯವಾದಗಳು ಸರ್.
ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ